ಫ್ರೆಂಡ್ಸ್, ನಾವು ಎಸ್ ಆಟೋ ಕಾರ್ ಕೇರಿಂದ ಇವತ್ತೊಂದು ನಮ್ಮ ಹತ್ರ ಒಂದು ಓಲ್ಡ್ ಶಿಫ್ಟ್ ಬಂದಿದೆ. 2007 ಮಾಡಲು. ಇದರಲ್ಲಿ ನೀವು ನೋಡ್ಬೋದು. ಸೊ ಗಾಡಿ ಎಲ್ಲ ಇಲ್ಲಿ ರಸ್ಟ್ ಹಿಡ್ದಿದೆ. ಇಲ್ಲಿ ನೀವು ನೋಡ್ಬೋದು ಗಾಡಿ ಎಲ್ಲ ನೋಡಿ, ಇಲ್ಲಿ ಮೇನ್ ಇಲ್ಲಿ ಬೆಡ್ಡಿಂಗ್ ಕುತ್ಕೊಳೋದು ಇಲ್ಲೇ ಎಲ್ಲ ರಸ್ಟ್ ಆಗಿಬಿಟ್ಟಿದೆ. ಫೋಕಸ್ ಮಾಡೋದು ನೋಡ್ಬೋದು ಇದರಲ್ಲಿ. ಇಲ್ಲಿ ನೋಡಿ. ಆಮೇಲೆ ಇದು ಒಳಗಡೆ ನೋಡಿ, ಫುಲ್ ಇಲ್ಲೆಲ್ಲ ಫುಲ್ ರೆಸ್ಟ್ ಆಗಿ. ಇದು ಮೇನ್ ಏನಂದರೆ ಇಲ್ಲಿ ರೀಡ್ ಅಂದರೆ ಮೌಂಟ್, ಇದು ಇಲ್ಲಿ ಗೇರ್ ಮೌಂಟ್ ಕುತ್ಕೊಳುತ್ತೆ. ಸೊ ಓಕೆ, ಇಲ್ಲೇ ಎಲ್ಲ ತಿಂದುಬಿಟ್ಟಿದೆ. ಸೊ ಇದನ್ನೆಲ್ಲ ನಾವು ಫುಲ್ ಗಾಡಿ ರೀಸ್ಟೋರ್ ಇದೆ, ಅಂದರೆ ಫುಲ್ ರೀಪೈಂಟ್ ಎಲ್ಲ ಇದೆ. ಸೊ ಇದನ್ನೆಲ್ಲ ನಾವು ಯಾವ ಥರ ರಿಪೇರ್ ಮಾಡ್ತೀವಿ ಎಲ್ಲ ನೋಡಿ. ಇಲ್ಲಿ ನೋಡ್ಬೋದು ನೀವು, ಇದು ಮೇನ್ ಇಲ್ಲಿ ಬಂದು ರೈಡರ್ ಕುತ್ಕೊಳೋದು ಇಲ್ಲಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಮೇನ್ ಫಿಟ್ಟಿಂಗ್ಸ್ ಇವೆಲ್ಲ ಅದು ರೀಡ್ ಇದ್ದಂಗೆ ನಮಗೆ ಅದೆಲ್ಲ ನೋಡಿ. ಇಲ್ಲೆಲ್ಲ ರೆಸ್ಟ್ ಇದ್ದಿದೆ. ನೀವು ಒಳಗಡೆನೂ ಅಷ್ಟೇ. ಒಂದು ನಿಮಿಷ ಲಿಫ್ಟ್ ಮಾಡಿ ತೋರಿಸ್ತೀನಿ ಗಾಡಿನ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀವು, ಇದು ಚಾರ್ಸಿ ನೋಡಿ, ಎಲ್ಲ ತುಕ್ಕಿಡ್ದು ಬಿಟ್ಟಿದೆ. ಫುಲ್ ತುಕ್ಕಿಡ್ದು ಎಲ್ಲ ಉದುರೋಗ್ತಾ ಇದೆ. ನೀವು ಕೈ ಇಟ್ಟಿದ್ರೆ ಎಲ್ಲ ಉದುರ್ತಾ ಇದೆ. ಸೊ ಇದೆಲ್ಲ ನಾವು ಎಲ್ಲ ಇಂಜಿನ್ ಎಲ್ಲ ರಿಮೂವ್ ಮಾಡಿದ್ದೀರಿ. ಸೊ ಇದೆಲ್ಲ ರೀಸ್ಟೋರ್ ಇದೆ. ನೀವು ಯಾವ ಥರ ನಾವೆಲ್ಲ ಮಾಡಿಬಿಟ್ಟು ನಮ್ಮ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ ನಾವೆಲ್ಲ ಫೈನಲ್ ವೀಡಿಯೋ ಎಲ್ಲ ನಿಮ್ಗೆ ಹಾಕ್ತೀರಿ, ನೀವು ನೋಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು, ಇಂಜಿನ್ ಎಲ್ಲ ರಿಮೂವ್ ಮಾಡಿ ಇಟ್ಟಿದ್ದೀರಿ. ಇದರಲ್ಲಿ ಏನಂದರೆ ಇಂಜಿನ್ ಎಲ್ಲ ಓಕೆ ಇದೆ, ಬಟ್ ಇದರಲ್ಲಿ ಆಯಿಲ್ ಲೀಕೇಜ್ ಇದೆ. ಇಲ್ಲಿ ಫೋಕಸ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ಆ ಕೆಳಗಡೆ ಸಂಪಲ್ಲಿ ಲೀಕೇಜ್ ಇದೆ. ಅದು ಬಿಫೋರ್ ವೀಡಿಯೋನೂ ಇದೆ, ನಾನು ಅದರಲ್ಲಿ ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಇದನ್ನು ನೋಡ್ಕೊಳ್ಳಿ, ನಾವು ಯಾವ ಥರ ರಿಪೇರ್ ಮಾಡ್ತೀರಿ, ನಮ್ಮದು ಕ್ವಾಲಿಟಿ ಯಾವ ಥರ ಇರುತ್ತಂತ ನಿಮಗೆಲ್ಲ ವೀಡಿಯೋ ಅಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ.